ಇಲ್ಲಿ ರಾಜಕೀಯ ಸುದ್ದಿಗಳನ್ನ ಪಕ್ಕಕ್ಕಿಟ್ಟು ಮುಂದಿನ ಸುದ್ದಿ ಕಡೆ ಗಮನ ಹರಿಸೋಣ. ಥೈಲ್ಯಾಂಡ್ನಲ್ಲಿ ಹೃದಯಾಘಾತದಿಂದ ನಿಧನರಾದ ನಟ ವಿಜಯ್ ರಾಘವೇಂದ್ರ ಅವರ ಪತ್ನಿ ಸ್ಪಂದನ ಮೃತದೇಹ ತಡರಾತ್ರಿ ಬೆಂಗಳೂರಿಗೆ ಬರಲಿದೆ. ಇತ್ತ ಅಂತಿಮ ದರ್ಶನ ಹಾಗೆ ಅಂತ್ಯಕ್ರಿಯೆಗೆ ಸಿದ್ಧತೆಗಳು ನಡೀತಾ ಇದ್ದು ಆಪ್ತ ಬಳಗ ದುಃಖದಲ್ಲಿರೋ ಶಿವರಾಮ್ ಅವರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳ್ತದೆ. ತಡರಾತ್ರಿ ಬೆಂಗಳೂರಿಗೆ ಸ್ಪಂದನ ಮೃತದೇಹ, ನಾಳೆ ಮಧ್ಯಾಹ್ನದ ನಂತರ ಅಂತ್ಯಕ್ರಿಯೆ. ಥಾಯ್ಲೆಂಡ್ನಲ್ಲಿ ಹೃದಯಾಘಾತದಿಂದ ನಿಧನ ಹೊಂದಿರುವ ನಟ ವಿಜಯ್ ರಾಘವೇಂದ್ರ ಅವರ ಪತ್ನಿ ಸ್ಪಂದನ ಮೃತದೇಹ ರಾತ್ರಿ 11 ಗಂಟೆ ನಂತರ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬರಲಿದೆ. ಈಗಾಗಲೇ ಸ್ಪಂದನ ಮೃತದೇಹದ ಮರಣೋತ್ತರ ಪರೀಕ್ಷೆ ಮುಗಿಸಿ ಥಾಯ್ಲೆಂಡ್ ದೇಶದ ಕಾನೂನಿನ ಪ್ರಕಾರ ಭಾರತಕ್ಕೆ ಹಸ್ತಾಂತರ ಮಾಡಲಾಗಿದೆ. ಭಾರತೀಯ ಕಾಲಮಾನದ ಪ್ರಕಾರ ರಾತ್ರಿ 8 ಗಂಟೆಗೆ ಥಾಯ್ ಏರ್ಲೈನ್ಸ್ ಮೂಲಕ ಸ್ಪಂದನ ಮೃತದೇಹ ಬೆಂಗಳೂರಿನತ್ತ ಹೊರಟಿದೆ. ಇನ್ನು ಇತ್ತ ರಾತ್ರಿಯಿಂದಲೇ ಮಲ್ಲೇಶ್ವರಂನ ಬಿಕೆ ಶಿವರಾಮ್ ನಿವಾಸದ ಮುಂದೆ ಅಂತಿಮ ದರ್ಶನಕ್ಕೆ ಸಿದ್ಧತೆ ನಡೆದಿದೆ. ಮೃತದೇಹವಿಡುವ ಸ್ಥಳ ಸಿದ್ಧಗೊಂಡಿದ್ದು ಸಾರ್ವಜನಿಕರು ಸರತಿ ಸಾಲಿನಲ್ಲಿ ಬಂದು ಅಂತಿಮ ದರ್ಶನ ಪಡೆಯಲು ಬ್ಯಾರಿಕೇಡ್ ವ್ಯವಸ್ಥೆ ಮಾಡಲಾಗಿದೆ. ಅಲ್ಲದೆ ಗಣ್ಯರಿಗೆ ಪ್ರತ್ಯೇಕ ಸರತಿ ಸಾಲು ಮಾಡಲಾಗಿದೆ. ಇನ್ನು ನಾಳೆ ಮಧ್ಯಾಹ್ನದ ನಂತರ ಶ್ರೀರಾಂಪುರ ಸಮೀಪದಲ್ಲಿರೋ ಹರಿಶ್ಚಂದ್ರ ಘಾಟ್ನಲ್ಲಿ ಈಡಿಗ ಸಮುದಾಯದ ಸಂಪ್ರದಾಯದಂತೆ ನೆರವೇರಿಸಲು ಅವರ ಕುಟುಂಬಸ್ಥರು ನಿರ್ಧರಿಸಿದ್ದಾರೆ. ರಾತ್ರಿನೇ ಇಲ್ಲಿ ತಗೊಂಬಂದು ಇಡ್ತೀವಿ. ಸಂಪೂರ್ಣವಾಗಿ ಮಧ್ಯಾಹ್ನದವರೆಗೂ ಸಹ ಅವರ ಪಾರ್ಥಿವ ಶವಕ್ಕೆ ಅಂತಿಮ ನಮನಗಳನ್ನು ಸಲ್ಲಿಸಲಿಕ್ಕೆ ಅವಕಾಶ ಇರುತ್ತೆ. ತದನಂತರ ಮಧ್ಯಾಹ್ನದ ಮೇಲೆ ಶ್ರೀರಾಂಪುರದಲ್ಲಿ ಇರ್ತಕ್ಕಂಥ ಹರಿಶ್ಚಂದ್ರ ಘಾಟಲ್ಲಿ ಅವರ ಅಂತಿಮ ಕ್ರಿಯೆಯನ್ನ ಮಾಡತಕ್ಕಂಥ ತೀರ್ಮಾನವನ್ನ ಕುಟುಂಬದ ಸದಸ್ಯರೆಲ್ಲರೂ ಸಹ ತೆಗೆದುಕೊಂಡಿದ್ದಾರೆ. ಈ ಮಧ್ಯೆ ಸಾವಿನ ಸುದ್ದಿ ಕೇಳಿ ನಿನ್ನೆಯಿಂದಲೂ ಸ್ಪಂದನ ತವರು ಮನೆಯತ್ತ ಸಂಬಂಧಿಕರು, ಸ್ನೇಹಿತರು, ಅಭಿಮಾನಿಗಳು ಆಗಮಿಸುತ್ತಿದ್ದಾರೆ. ದುಃಖದಲ್ಲಿರೋ ಸ್ಪಂದನ ಪೋಷಕರಿಗೆ ಸಾಂತ್ವನ ಹೇಳಿದ್ರು. ಭಗವಂತ ಯಾಕೆ ಒಂದೊಂದು ಸಾರಿ ಒಳ್ಳೆಯವರಿಗೆ ಈ ಪರೀಕ್ಷೆ ಕೊಡ್ತಾನೋ ಗೊತ್ತಿಲ್ಲ. ಬಿಕೆ ಶಿವರಾಮ್ ಅವರು, ಬಿಕೆ ಹರಿಪ್ರಸಾದ್ ಅವರು, ಹಿರಿಯರಾಗಿದ್ದ ಚಿನ್ನೇಗೌಡರು, ಸಹೋದರ ವಿಜಯ ರಾಘವೇಂದ್ರ ಅವರು ಅಪ್ಪಟ ಪುಟ ಚಿನ್ನ ಇದ್ದಾಗಿ ಅಂತವ್ರಿಗೆ ಆಗಿರ್ತಕ್ಕಂಥ ನೋವನ್ನು ಭಗವಂತ ಕರ್ಕೊಳ್ಳೋದಕ್ಕೆ ಅವರಿಗೆ ಶಕ್ತಿ ಕೊಡಲಿ. ಆ ಘಟನೆಯಿಂದ ಇಡೀ ಚಿತ್ರರಂಗ ಹಾಗೂ ಎಲ್ಲ ವರ್ಗದ ಜನ ನೊಂದು ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರಿ ಅವರ ಪರಿವಾರದವರಿಗೆ ಆ ದುಃಖ ಬರೆಸುವಂತಹ ಶಕ್ತಿ ಆ ದೇವರು ಕೊಡಲಿ ಹಾರೈಸುತ್ತಾ, ಇಂತಹ ಘಟನೆ ನಮ್ಮಲ್ಲಿಗೂ ಹೆಚ್ಚು ನೋವು ತಂದಿದೆ. ಈ ಘಟನೆಗಳು ಯಾರೂ ಕೂಡ ಊಹಿಸಕ್ಕೆ ಸಾಧ್ಯನೇ ಇಲ್ಲ. ನಾಳೆಯೂ ಅಂತಿಮ ದರ್ಶನಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಶಿವರಾಮ್ ಮನೆ ಬಳಿ ಸಂಬಂಧಿಕರು, ಸ್ನೇಹಿತರು ಹಾಗೂ ಗಣ್ಯರು ಆಗಮಿಸೋ ಹಿನ್ನೆಲೆ ಮನೆ ಸುತ್ತಮುತ್ತ ಬ್ಯಾರಿಕೇಡ್ಗಳನ್ನು ಅಳವಡಿಸಿರೋ ಪೊಲೀಸರು ಬಂದೋಬಸ್ತ್ ಕ್ರಮಗಳನ್ನು ಕೈಗೊಂಡಿದ್ದಾರೆ. ಸ್ಪಂದನ ರಾಘವೇಂದ್ರ ಅವರ ನಿಧನಕ್ಕೆ ಸ್ಯಾಂಡಲ್ವುಡ್ನ ಅನೇಕರು ಕಂಬನಿ ಮಿಡಿದ್ರು. ಸ್ಪಂದನ ನಿಧನದ ಬಗ್ಗೆ ಯಾರ್ಯಾರು ಏನೇನು ಅಭಿಪ್ರಾಯವನ್ನ ಹಂಚಿಕೊಂಡ್ರು, ಬನ್ನಿ ಕೇಳೋಣ. ಹುಡುಕೋದಕ್ಕಿಂತ ಹೆಚ್ಚಾಗಿ ಇವಾಗ ಈ ಒಂದು ಪರಿಸ್ಥಿತಿಯಲ್ಲಿ ಒಬ್ಬ ಬಹಳ ಮುಖ್ಯವಾದಂಥ ಒಬ್ಬ ವ್ಯಕ್ತಿ ತೀರ್ಕೊಂಡಿದ್ದಾನಲ್ಲ, ಆ ಒಂದು ನೋವು ತುಂಬಾ ಇಂಪಾರ್ಟೆಂಟ್ ಆಗಿ ನಮ್ಮನ್ನೆಲ್ಲ ಕಾಡ್ತಾ ಇರೋದು. ಮೋರ್ ದೆನ್ ಯಾಕೆ ಏನು ಅನ್ನೋದಕ್ಕಿಂತ ಹೆಚ್ಚಾಗಿ, ಯಾಕಂದ್ರೆ ವಾಪಸ್ ಬರಲ್ಲ ಅಂತ ಗೊತ್ತು ನಮಗೆ. ಅವಾಗ ಹಾರ್ಟ್ ಅಟ್ಯಾಕ್ ಆಗಿದ್ರೇನು, ಆಕ್ಸಿಡೆಂಟ್ ಆಗಿದ್ರೇನು, ಎನಿ ಅನ್ಫಾರ್ಚುನೇಟ್ ಇವೆಂಟ್ ಆಗಿದ್ರು ನಮಗೆ ಆ ನೋವನ್ನ ಭರಿಸುವಂತ ಒಂದು ಪರಿಸ್ಥಿತಿ ಇದೆಯಲ್ಲ, ಅದು ಇಸ್ ವೆರಿ ಅನ್ಫಾರ್ಚುನೇಟ್. ಇವಾಗ ಸ್ಪಂದನ ಅವರ ದುರಂತ ನೆನೆ ವಿಧಿವಶರಾಗಿರೋದು. ಫ್ಯಾಮಿಲಿ ಬಂದ್ಬಿಟ್ಟು ನಮಗೆ ಸುಮಾರು 40 ವರ್ಷದಿಂದ ಪರಿಚಯ. ಚಿನ್ನೇಗೌಡರು ಸಾಹೇಬ್ರ ಫ್ಯಾಮಿಲಿ ಕೂಡ ವಿಜಯ ರಾಘವೇಂದ್ರ ಅವ್ರನ್ನ ಮತ್ತು ಸ್ಪಂದನ ಅವ್ರನ್ನ ಇಬ್ಬರನ್ನೂ ಕೂಡ ಸಣ್ಣ ಮಕ್ಕಳಿಂದ ನಾವು ನೋಡಿದ್ದೇವೆ. ಈ ರೀತಿ ಸ್ಪಂದನ ಅವರಿಗೆ ತಂದಾಗ ನನಗೆ ಭಾಳ ಆಘಾತ ಆಯಿತು. ಶಿವರಾಮ್ ಸಾಹೇಬ್ರು ನೋಡ್ಲಿಕ್ಕೆ ಆಗ್ತಾ ಇಲ್ಲ, ಅಮ್ಮವ್ರನ್ನ ನೋಡ್ಲಿಕ್ಕೆ ಆಗ್ತಾ ಇಲ್ಲ. ಇಡೀ ತುಂಬಾ ಮನ್ಸನ್ನ ಒಂಥರ ಸುಡುವಂತ, ನೋಯಿಸುವಂತದ್ದಲ್ಲ, ಮನ್ಸನ್ನ ಸುಡುವಂತ ಘಟನೆಗಳು. ಅದು ಬರೀ ಒಳ್ಳೆಯವರಿಗೆ ಯಾಕೆ ಹಿಂಗ ಆಗತ್ತೆ ಅನ್ನೋದು ನನಗೆ ಇನ್ನೂ ಇವತ್ತಿಗೂ ಅರ್ಥ ಆಗ್ತಾ ಇಲ್ಲ. ಅವರೆಲ್ಲ ಅಷ್ಟು ಜನ ಕೂಡ ತುಂಬಾ ಮಾಡೆಲ್ ಜೋಡಿಗಳು ಅವರೆಲ್ಲ ಬಂದು ಈ ವಿಜಯ ರಾಘವೇಂದ್ರ ಅವ್ರದ್ದು ಕಲಾವಿದ್ರ ಫ್ಯಾಮಿಲಿ ಆಗಿ ನಾವು ಅಂದ್ರೆ ನಮ್ ಕಲಾವಿದ್ರು ಅನ್ನೋದಕ್ಕೆ ನಮ್ಗೆ ಅಷ್ಟು ಇವಾಗ ನಮ್ಮನೇಲಿ ಏನೋ ಒಂದು ಕೆಟ್ಟದ್ ನಡೀತು ಅನ್ನೋಷ್ಟು ನೋವು ನಮ್ಗೆ ಅನ್ಸತ್ತೆ. ಇನ್ನು ವಿದೇಶದಲ್ಲಿ ಮೃತಪಟ್ಟಿದ್ರಿಂದಾಗಿ ಸ್ಪಂದನ ಅವರ ಪಾರ್ಥಿವ ಶರೀರವನ್ನ ನಮ್ಮ ದೇಶಕ್ಕೆ ತರುವ ಪ್ರಕ್ರಿಯೆಯಲ್ಲಿ ಒಂದಷ್ಟು ವಿಳಂಬವಾಗ್ತಾ ಹೋಗುತ್ತೆ. ಯಾಕೆ ವಿಳಂಬವಾಗುತ್ತೆ, ಆ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ, ಅದರ ಅಂಶಗಳನ್ನ ಗಮನಿಸ್ತಾ ಹೋಗೋಣ. NOC ಪಡೆಯೋಕೆ ಮುಂಚೆ ಆಗಬೇಕಾದ ಪ್ರಕ್ರಿಯೆಗಳು ಯಾವ ರೀತಿ ಇರುತ್ತೆ ಅಂದ್ರೆ, ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಪಾರ್ಥಿವ ಶರೀರವನ್ನ ರವಾನೆ ಮಾಡಲಿಕ್ಕೆ ಬೇಕಾದ NOCಯನ್ನ ಪಡೆಯೋದು
ಸುಲಭದ ಕೆಲಸ ಆಗೋದಿಲ್ಲ. ಅದರಲ್ಲೂ ಬ್ಯಾಂಕಾಕ್ನಲ್ಲಿ ನಮ್ಮ ದೇಶದ ಯಾರಾದರೂ ಮೃತಪಟ್ಟರೆ ಅವರ ಪಾರ್ಥಿವ ಶರೀರವನ್ನ ತರಬೇಕು ಅಂದ್ರೆ NOC ಬೇಕೇ ಬೇಕು. ಅದಕ್ಕೆ ನಡೆಯುವ ಪ್ರಕ್ರಿಯೆಗಳು ಯಾವ ರೀತಿ ಇರುತ್ತೆ ಗಮನಿಸ್ತಾ ಹೋಗೋಣ. ಮೃತ ವ್ಯಕ್ತಿಯ ಮರಣೋತ್ತರ ಪರೀಕ್ಷೆಯನ್ನ ಮೊದಲು ಆ ಸಂಬಂಧಪಟ್ಟ ಆಸ್ಪತ್ರೆಯಲ್ಲಿ ನಡೆಸಲಾಗುತ್ತೆ. ಆ ಮರಣೋತ್ತರ ಪರೀಕ್ಷೆಯ ವರದಿಯನ್ನ ಬ್ಯಾಂಕಾಕ್ನ ಪೊಲೀಸರ ಕೈಗೆ ಸೇರಿಸಲಾಗುತ್ತೆ. ಅಲ್ಲಿ ಒಂದು ನಾರ್ಮಲ್ ಪ್ರೋಟೋಕಾಲ್ ಇದು ಆಸ್ಪತ್ರೆಯಿಂದ. ಇಲ್ಲೂ ನಮ್ಮ ದೇಶದಲ್ಲೂ ಕೂಡ ಇದೇ ರೀತಿಯಲ್ಲಿ ಪ್ರಕ್ರಿಯೆಗಳು ನಡೆಯೋದು. ಆಸ್ಪತ್ರೆಯಿಂದ ಸ್ಥಳೀಯ ಪೊಲೀಸರಿಗೆ ಆ ಒಂದು ಮರಣೋತ್ತರ ಪರೀಕ್ಷೆಯ ವರದಿಯನ್ನ ನೀಡಲಾಗುತ್ತೆ. ಪೊಲೀಸರು ಸಂಪೂರ್ಣವಾಗಿ ಪರಿಶೀಲನೆಯನ್ನ ನಡೆಸ್ತಾರೆ. ಇದರ ಜೊತೆಗೆ ಮರಣ ಪ್ರಮಾಣ ಪತ್ರ ಅಂದ್ರೆ ಡೆತ್ ಸರ್ಟಿಫಿಕೇಟ್ ಅನ್ನ ಕೂಡ ರೆಡಿ ಮಾಡುವ ಪ್ರಕ್ರಿಯೆ ಆಗುತ್ತೆ. ಅಲ್ಲಿಂದ ಡೆತ್ ಸರ್ಟಿಫಿಕೇಟ್ ಅನ್ನ ಪಡೆದೇನೆ ಇಲ್ಲಿಗೆ ರವಾನೆ ಮಾಡೋ ಕೆಲಸ ಮಾಡಬೇಕಾಗುತ್ತೆ. ಪೊಲೀಸರು ಪರಿಪೂರ್ಣವಾಗಿ ಆ ವರದಿಯನ್ನ ಓದಿ ಪರಿಶೀಲನೆಯನ್ನ ನಡೆಸ್ತಾರೆ. ಹಾಸ್ಪಿಟಲ್ ಕೊಟ್ಟ ವರದಿಯನ್ನ ಪರಿಶೀಲನೆ ನಡೆಸಿ ನಂತರದಲ್ಲಿ ಅದರಲ್ಲಿ ಯಾವುದೇ ಫ್ಯಾಕ್ಚುಯಲ್ ಎರರ್ಸ್ ಇಲ್ವಾ ಅನ್ನೋದನ್ನ ಸ್ಪಷ್ಟಪಡಿಸಿಕೊಳ್ತಾರೆ. ಬೇರೆ ಭಾಷೆಯಲ್ಲಿದ್ರೆ ಅದನ್ನ ಇಂಗ್ಲಿಷ್ಗೆ ಬದಲಿಸಿ ಕೊಡಬೇಕಾಗುತ್ತೆ. ಅಲ್ಲಿನ ಸ್ಥಳೀಯ ಭಾಷೆಯಲ್ಲೇನಾದ್ರೂ ಈ ರಿಪೋರ್ಟ್ಗಳಿದ್ರೆ ಭಾರತೀಯರಿಗೆ ಅರ್ಥವಾಗ್ಲಿ ಅಥವಾ ಭಾರತೀಯ ಪ್ರಕ್ರಿಯೆಗಳಿಗೆ ಸುಲಭವಾಗ್ಲಿ ಮುಂದಿನ ಪ್ರಕ್ರಿಯೆಗಳಿಗೆ ಅನ್ನೋ ಕಾರಣಕ್ಕೆ ಅದನ್ನ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡಿ ಕೊಡ್ತಾರೆ. ಹಾಗೆ ಆ ವ್ಯಕ್ತಿಯ ಪಾಸ್ಪೋರ್ಟ್ ವೀಸಾ ಪ್ರತಿ ಜೊತೆಗೆ ಭಾರತಕ್ಕೆ ಅದನ್ನ ಕಳಿಸುವ ಪ್ರಕ್ರಿಯೆ ಕೂಡ ಮಾಡಲಾಗುತ್ತೆ. ಇದೆಲ್ಲ ಸ್ಕ್ರೂಟಿನಿಗಳಾದ ನಂತರವೇ ಕುಟುಂಬಸ್ಥರಿಗೆ ಒಂದು NOC ಸಿಗತ್ತೆ. ಆ ಪಾರ್ಥಿವ ಶರೀರವನ್ನ ಭಾರತಕ್ಕೆ ರವಾನೆ ಮಾಡುವ ಸಲುವಾಗಿ ಭಾರತೀಯ ರಾಯಭಾರಿ ಕಚೇರಿ ಸಮ್ಮತಿಯನ್ನ ಕೂಡ ಸೂಚಿಸಬೇಕು. ಅಲ್ಲಿರುವ ಅಂದ್ರೆ ಈಗ ಬ್ಯಾಂಕಾಕ್ನಲ್ಲಿ ಸ್ಪಂದನ ಅವರು ಮೃತಪಟ್ಟಿರೋದ್ರಿಂದಾಗಿ ಅಲ್ಲಿನ ರಾಯಭಾರಿ ಕಚೇರಿಗೂ ಕೂಡ ಇದನ್ನ ಗಮನಕ್ಕೆ ತರಲಾಗುತ್ತೆ. ಅಲ್ಲಿಂದಲೂ ಕೂಡ ಸಹಮತಿ ಸಿಗಬೇಕು. ಸಹಜ ಸಾವು ಎಂದಿದ್ರೆ ಕುಟುಂಬಸ್ಥರಿಗೆ ಪಾರ್ಥಿವ ಶರೀರವನ್ನ ಹಸ್ತಾಂತರ ಮಾಡಲಾಗುತ್ತೆ. ಇನ್ ಕೇಸ್ ಬೇರೆ ರೀತಿಯಲ್ಲಾದ ಅನ್ಯಾಚುರಲ್ ಡೆತ್ ಆದ್ರೆ ಅಲ್ಲಿನ ಪ್ರಕ್ರಿಯೆಗಳು ಮತ್ತಷ್ಟು ಕಠಿಣವಾಗ್ತಾ ಹೋಗುತ್ತೆ. ಇದಾದ ಬಳಿಕ ಸಂಬಂಧಪಟ್ಟವರಿಗೆ ಕಸ್ಟಮ್ಸ್ ಕ್ಲಿಯರೆನ್ಸ್ ಕೊಡ್ತಾರೆ. ಇದು ಏರ್ಪೋರ್ಟ್ ನಿಂದ ಅಥವಾ ಏರ್ವೇ ಮಾರ್ಗವಾಗಿ ಪಾರ್ಥಿವ ಶರೀರವನ್ನ ಒಂದು ದೇಶಕ್ಕೆ ಇನ್ನೊಂದು ದೇಶಕ್ಕೆ ರವಾನೆ ಮಾಡಬೇಕು ಅಂತಾದಾಗ ಕಸ್ಟಮ್ ಕ್ಲಿಯರೆನ್ಸ್ ಅನಿವಾರ್ಯ ಆಗುತ್ತೆ. ಅದನ್ನ ಕ್ಲಿಯರ್ ಮಾಡ್ಕೊಳ್ಳೋ ಪ್ರಕ್ರಿಯೆ ಕೂಡ ಇರುತ್ತೆ. ಏರ್ಪೋರ್ಟ್ ನಲ್ಲಿ ಪರಿಶೀಲನೆ ಬಳಿಕ ಮೃತದೇಹವನ್ನ ಶಿಫ್ಟ್ ಮಾಡುವ ಪ್ರಕ್ರಿಯೆ ಪ್ರಾರಂಭವಾಗುತ್ತೆ. ಎಲ್ಲಾ ಹಂತವನ್ನ ಕೂಡ ಈಗ ಕ್ಲಿಯರ್ ಮಾಡಿಕೊಳ್ಳಲಾಗಿದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅಂದ್ರೆ ರಾತ್ರಿ ಸುಮಾರು 11:30 ಹೊತ್ತಿಗೆ ಸ್ಪಂದನ ಅವರ ಪಾರ್ಥಿವ ಶರೀರ ಬೆಂಗಳೂರು ತಲುಪುವ ಸಾಧ್ಯತೆ ಇದೆ. ಮುಂದುವರೆದ ಭಾಗವಾಗಿ ಕೈಗೆ ಮೊಬೈಲ್ ಸಿಕ್ಕು ಅದರಲ್ಲಿ ಈ ರೀಲ್ಸ್ ಅನ್ನೋ ಅಂಕುಶ ಇಲ್ಲದ ವೇದಿಕೆ ಸಿಕ್ಕ ಮೇಲೆ ಚಿತ್ರ ವಿಚಿತ್ರ ಪ್ರಕರಣಗಳು ಆಗ್ತಿರೋದನ್ನ ನಾವು ನೀವು ನೋಡ್ತಲೇ ಇದ್ದೀವಿ.